ಇವತ್ತು 69,000 ಕೋಟಿ ಹಣವನ್ನು ಪೋಲ್ ಮಾಡಿದ್ದಾರೆ. ಯಾರಾದರೂ ಉದ್ಧಾರ ಆಗ್ಯವರ ತಮಗೆಲ್ಲ ಗೊತ್ತಿದೆ. 69,000 ಕೋಟಿ. 69,000 ಕೋಟಿಯನ್ನು ನೀವು ಕೃಷ್ಣಾ ಮೇಲ್ದಂಡನೋ ಅಥವಾ ಇಲ್ಲಿ ಶಿವಮೊಗ್ಗ ಹತ್ರ ಕೂಡ ಒಂದು ಜಾಗ ಇದೆ, ಅಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ ರೈತರಿಗೆ ನೀರನ್ನು ಕೊಟ್ಟಿದ್ರೆ ಇವತ್ತು ಎಷ್ಟು ಅನುಕೂಲ ಆಗ್ತಿತ್ತು ತಾವು ಆಲೋಚನೆ ಮಾಡಬೇಕಾಗ್ತದೆ. ಒಂದು. ಎರಡನೇದು, ಈ ಹಣವನ್ನು ಎಲ್ಲಿಂದ ಅವ್ರು ಸಂಪಾದನೆ ಮಾಡ್ತಾಯಿದ್ದಾರೆ, ಬೇರೆ ಎಲ್ಲೂ ಕೊಡೋಕ್ಕಾಗ್ತಾಯಿಲ್ಲ. ಗ್ಯಾರಂಟಿ ಸ್ಕೀಮನ್ನು ನೆರೆ ರಾಜ್ಯದಲ್ಲಿ ಆತ ಅಳ್ತಾ ಇದ್ದಾನೆ, ನನ್ನ ಕೈ ಕೊಡೋಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯರು ಬುದ್ಧಿವಂತರು, ಜನರಿಗೆ ಹೆಂಗೆ ಟೋಪಿ ಹಾಕ್ಬೇಕಂತ ಚೆನ್ನಾಗಿ ಗೊತ್ತಿದೆ, ಜನರನ್ನ ಓಲೈಸ್ಕೊಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಇವತ್ತೇನು ಮಾಡ್ತಾಯಿದ್ದಾರೆ ಅವರು, ಅಬಕಾರಿ ಸುಂಕ ತಾವು ಆಲೋಚನೆ ಮಾಡಿಲ್ಲ. 40,000 ಕೋಟಿ ಅದೊಂದರಲ್ಲಿ ಬರೋಂಗೆ ಮಾಡ್ಕೊಂಡಿದ್ದಾರೆ. ಬೀರು ಜಾಸ್ತಿ ಮಾಡಿದರು, ಕುಡಿಯೋದು ಜಾಸ್ತಿ ಮಾಡಿದರು. 2,000 ಕೊಡ್ತಾರೆ, 10,000 ರೂಪಾಯಿ ಹೊಡಿತಾರೆ ಒಂದು ಮನೆಯಿಂದ. ಒಂದು ಮನೆಯಿಂದ 2,000 ಕೊಡೋದು ಅವ್ರಿಗೆ, ಅವ್ರು ತೊಗೊತಾರೆ 10,000 ಸರ್ಕಾರಕ್ಕೆ ವಾಪಸ್ಸು. ಇದು ಯಾರಿಗೂ ಗೊತ್ತಿಲ್ಲ. ಇನ್ನು DK ಶಿವಕುಮಾರ್ ಅವರು 1,400 ಕೋಟಿಯಿಂದ ಡಿಕ್ಲೇರ್ ಮಾಡ್ಕೊಂಡವ್ರೆ, ಇವತ್ತು 10,000 ಕೋಟಿ ಲೂಟ್ ಹೊಡೆದುಬಿಟ್ಟಿದ್ದಾರೆ. ಯಾಕೆ ಹೊಡೆದಿದ್ದಾರೆ ಅಂತಂದರೆ, ಮುಂದೆ ನಾವೇ ಮುಖ್ಯಮಂತ್ರಿ ಆಗಬೇಕು, ಜನರಿಗೆ ದುಡ್ಡು ಚೆಲ್ಲಬೇಕು, ಮತ್ತೆ ನಾವು ಗೆದ್ಕೊಬೇಕು, ಇವ್ರಿಗೆ BJP ಮಾತಾಡ್ಕೊಂಡು ಕೊಡು ಹೋಗ್ತಾ ಇರಲಿ, ನಾವು ಲೂಟಿ ಹೊಡಿತಾ ಇರೋಣ, ಜನಕ್ಕೆ ಅವತ್ತೊಂದು ದಿವಸ ಚೆಲ್ಲೋಣ, ಅವತ್ತೊಂದು ದಿವಸ ಗೆಲ್ಲೋಣ, ಇದೇ ಅವ್ರ ಉದ್ದೇಶ. ಇಷ್ಟೇ ರಾಜಕಾರಣ. ನಾವು ಬರೀ ಹಿಂಗೆ ಮಾತಾಡಿಕೊಂಡು ಒಳ್ಳೆತನ ಮಾಡ್ಕೊಂಡು ಹೋಗ್ತಿದ್ರೆ ಯಾರೂ ನಂಬಲ್ಲ. ಇನ್ನು ನಮ್ಮ ತಾಲೂಕಿಗೆ ಬಂದರೆ ಶಾಶ್ವತವಾಗಿ 3 ಹಾಸ್ಟ್ಲು ಬಡವ್ರು ಮಾಡಿದ್ವಿ. ಇತಿಹಾಸದಲ್ಲಿ ಯಾವನೂ ಮಾಡಿರಲಿಲ್ಲ, ಯಾವ MLA ಮಾಡಿರಲಿಲ್ಲ. ಯಾರನ್ನು ನೆನೆಸ್ಕೊತಾರೆ ನಮ್ಮನ್ನು? ಭಾರತೀಯ ಜನತಾ ಪಕ್ಷ ನಾನು ಶಾಸಕ ಇದ್ದಾಗ ಮಾಡಿದ್ದು 3 ಹಾಸ್ಟ್ಲುಗಳು ಬಡವರಿಗೆ. 2 ಡಿಗ್ರಿ ಕಾಲೇಜು, ಒಂದು ತ್ಯಾಮೂಡ್ಲ, ಒಂದು ನೆಲಮಂಗಲ. ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ. ನೆಲಮಂಗಲ ತುಮಕೂರಿಗೆ ಹೋಗ್ಬೇಕಾಯ್ತು, ಬೆಂಗಳೂರಿಗೆ ಹೋಗ್ಬೇಕಾಯ್ತು, 2 ಡಿಗ್ರಿ ಕಾಲೇಜ್ ಮಾಡಿದ್ವಿ. ಗ್ರೌಂಡ್ ಉಳಿಸಿದ್ವಿ, ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರು. ಆಟ ಆಡೋಕ್ಕೆ ಜಾಗ ಇರಲಿಲ್ಲ. ಯಾರನ್ನು ನೆನೆಸ್ಕೊತಾರ? ಅದೆಲ್ಲ ಬೇಕಾಗಿಲ್ಲ. ತಕ್ಷಣ ಕೊಡ್ತಾರ, ಅವ್ರು ಬೇಕಷ್ಟೇ. ನೀವೇನೇ ಭಾಷಣ ಮಾಡ್ಕೊಂಡೋಗಿ ತಕ್ಷಣ ಕೊಡ್ತಾರಾ? ಅವ್ರು ಬೇಕಷ್ಟೇ. ಕಾಂಗ್ರೆಸ್ ಅವ್ರು ಭ್ರಷ್ಟರು, ದೇಶಕ್ಕೆ ಗೊತ್ತು, ಆದರೂ ಅವ್ರಿಗೆ ಓಟ್ ಹಾಕ್ತಾರೆ. ಇವತ್ತು 4 ಲಕ್ಷ ಜನ ಸೇರಿಸ್ತಾ ಇದ್ದಾರೆ. ಯಾಕೆ ಸೇರಿಸ್ತಾ ಇದ್ದಾರೆ? ಬರೀ ಹಣ. ಯಾರಣ? ನಮ್ಮ ಹಾಕಿದಂಥ ತೆರಿಗೆ ಹಣ, ನೀವು ಕಟ್ಟೋಂಥ ತೆರಿಗೆ ಹಣ. ಎಲ್ಲ ರೇಟ್ಗಳು ಜಾಸ್ತಿ, ಒಂದೇನ ಕಮ್ಮಿ ಇದೆಯಾ? ಟ್ಯಾಕ್ಸ್ಗಳು ತೊಗೊಳ್ಳಿ, ನೀವು ಬೆಂಗಳೂರಲ್ಲಿ ನೆಲಮಂಗಲದಲ್ಲೇ ತೊಗೊಳ್ಳಿ, ಮನೆಗಳಿಗೆ 1 ಡಬಲ್ ಟ್ಯಾಕ್ಸ್ಗಳು. ಎಲ್ಲ ತೆರಿಗೆ ದುಡ್ಡೆ. ಡ್ರಿಂಕ್ಸ್ಗೆ ಅಷ್ಟು ಜಾಸ್ತಿ ಮಾಡಿದ್ದಾರೆ. ಮತ್ತು ಎಲ್ಲದರಲ್ಲೂ ಜಾಸ್ತಿ. ಬರೀ ಸುಳ್ಳು ಹೇಳೋದು, SC ST ಹೆಸರು ಹೇಳ್ಕೊಳೋದು ಮಾಡ್ಕೊ. ಇನ್ನು ಈ ಪರಮೇಶ್ವರ್ ಹೋಮ್ ಮಿನಿಸ್ಟ್ರ್ ಬಗ್ಗೆ ಎಲ್ಲರೂ ಹೇಳ್ಕೊಂಬಂದರು. ಇವರಂಥ ಹೋಮ್ ಮಿನಿಸ್ಟ್ರು ಪ್ರಪಂಚದಲ್ಲಿ ಯಾರೂ ಇರಲ್ಲ, ಅಂಥ ಹೋಮ್ ಮಿನಿಸ್ಟ್ರು. ಯಾಕೆ ಅಂತ ಕೇಳಿ, ಹೌದಾ ಆಗೋಯ್ತಾ ತಿಳ್ಕೊತೀನಿ. ಇಂಟೆಲಿಜೆನ್ಸ್ ಇದೆ, ಡೈಲಿ ಬೆಳಗ್ಗೆ ಎದ್ದರೆ ಅವ್ರಿಗೆ ಇಂಟೆಲಿಜೆನ್ಸ್ ಹೋಗುತ್ತೆ, ಎಲ್ಲೇನಾಯ್ತದೆ ಅವ್ರಿಗೆ ಗೊತ್ತಿಲ್ಲ. ಇಂಥ ಹೋಮ್ ಮಿನಿಸ್ಟ್ರ್ ಇಟ್ಕೊಂಡವ್ರೆ. ಆದರೂ ಜನ ಅವ್ರ ಕಡೆನೇ ವಾಲ್ತಾರೆ. ಇನ್ನು ನಮ್ಮ ತಾಲೂಕಲ್ಲಿ ನಮ್ಮ ಶಾಸಕರ ಬಗ್ಗೆ ಎಲ್ಲ ಹೇಳಿದರು. ಕಾಂಟ್ರಾಕ್ಟ್ ಕೆಲಸ ತೊತ್ತಾವ್ರೆ, ಯಾರು ಮಾಡ್ತಾರೆ? ಎಲ್ಲ ಅವರೇ ಬೇನಾಮೇಲೆ ಮಾಡ್ಕೊಳೋದೆ. ಪೈಪಾಗಿ ಮಣ್ಣಾಗಿ ಅದಕ್ಕೆ ಮಣ್ಣು ಮುಚ್ಕೊಂಡು ಹೋಗೋ 160 ಕೋಟಿ 60 ಕೋಟಿ ಖರ್ಚಾಗಲ್ಲ. ಯಾರಿಗನ ಗೊತ್ತಾ? ಅಧಿಕಾರಿಗಳಿಗೆ ಕೇಳಿ ಇಟ್ಕೊಂಡವ್ರೆ. ಸೊ ಈಗ ಹೇಳಿದರು ಭ್ರಷ್ಟಾಚಾರ ತಾಂಡ್ಬಾಡ್ತಾಯಿದೆ ರಾಮಕೃಷ್ಣಪ್ಪವರು. ಅದನ್ನು ನಿಮ್ಮ ಕೈಲಾಗಲ್ಲ, ನಮ್ಮ ಕೈಲಾಗ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಮಟ್ಟಿಗೆ ಹೋಗ್ತಾಯಿದೆ. ಎಲ್ಲ ಮಂತ್ರಿಗಳು ಕರ್ಕೊಂಬರ್ತಾರೆ, ಏನೋ ಒಂದು ಬೂಟಾಟಿಕೆ ಮಾಡ್ತಾರೆ, ಹೋಗ್ತಾರೆ. ಶಾಶ್ವತವಾಗಿ ಮಾಡೋವಂಥ ಕೆಲಸ ಏನಾದರೂ ಮಾಡಿದ್ದಾರೆ. ಮಾಡಲಿ, ಯಾವುದೇ ಸರ್ಕಾರ ಬರಲಿ, ಯಾರೇ ಇರಲಿ, ಯಾರೇ ಅಧಿಕಾರ ಬರ್ತದೆ ಹೋಗ್ತದೆ, ಯಾರಿಗೂ ಶಾಶ್ವತ ಅಲ್ಲ. ನೀರು ಅರ್ಧಂಗಿದ್ದು ರಾಜಕೀಯ, ಬರ್ತಾರೆ ಹೋಗ್ತಾರೆ. ಆದರೆ ತಮ್ಮ ಅಧಿಕಾರವಾಗಿ ಏನು ಒಳ್ಳೇದು ಮಾಡಿರಿ ಜನರಿಗೆ, ಆ ತಾಲೂಕು ಏನು ಒಳ್ಳೇದು ಮಾಡಿ ಅದನ್ನು ಜನರ ಮುಂದೆ ಇಡಬೇಕು. ಅದು ಬಿಟ್ಬಿಟ್ಟು ಬರೀ ಎಲೆಕ್ಷನ್ಗೂ ಬರ್ತವೆ, ಆವಾಗ ಹಣ ಪೋಲ್ ಮಾಡು, ಹಣ ಕೊಡು, ಆವಾಗ ಓಟ್ ಹಾಕ್ಸ್ಕೊ, ಗೆದ್ಕೊ ಹೋಗು. ಈ ಮಟ್ಟದಲ್ಲಿ ರಾಜಕಾರಣ ಆಗೋಗ್ಬಿಟ್ಟಿದೆ. ಅದನ್ನು ಬ್ರಹ್ಮನೇ ಸರಿಪಡಿಸ್ಬೇಕು. ಆದ್ದರಿಂದ ಈ ಭ್ರಷ್ಟಾಚಾರ ತಾಂಡವಾಡ್ತದನ್ನು ತೋರಿಸಲಿಲ್ಲ, ಅದನ್ನು ಮುಚ್ಚಾಕ್ಕೊಳಕ್ಕೋಸ್ಕರ ಇವತ್ತು ಜನ ಸಮಾವೇಶವನ್ನು ಮಾಡ್ತಾಯಿದ್ದಾರೆ. ಇದು ಕಾಂಗ್ರೆಸ್ನವರ ಭ್ರಷ್ಟಾಚಾರ ತೋರಿಸೋದನ್ನು ಇನ್ನೊಂದು ದ್ವಿಮುಖ ಅಂತ ತಮಗೆ ಹೇಳ್ತೀನಿ. ಈಗ ತಾನೇ ನಮ್ಮ ದೊಡ್ಡೇರಿ ವೆಂಕಟೇಶ್ ಅವರು, ನಮ್ಮ ರಾಮಕೃಷ್ಣಪ್ಪ ಅವರು ಚೆನ್ನಾಗಿ ಹೇಳಿದರು. ಇದಕ್ಕೆ ಈ ಕಾಂಗ್ರೆಸ್ ಭ್ರಷ್ಟಾಚಾರ ಯಾರು ಬಂದರೂ ಅದನ್ನು ಸರಿ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾ, ಇವತ್ತು ತಾವೆಲ್ಲ ಪತ್ರಕರ್ತರು ಇಷ್ಟೊಂದು ಬಂದಿದ್ದೀರಾ, ತಮಗೆಲ್ಲ ಗೊತ್ತಿರೋ ವಿಷಯನೇ. ಇದು ಏನು ನಡೀತಾ ಇದೆ ವಾಸ್ತವಾಂಶನ ತಾವು ಜನರಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಸಹ ಮಾತಾಡಿ ಮುಗಿಸ್ತೀನಿ. ಜೈ ಜೈ. ಸ್ವಲ್ಪ ಮೊಟ್ಟೆನ ಜಗಣ PDF ಇಲ್ವಾ ಇದು?